ಯಾವಾಗ ಮಿಲಿಟರಿ ತರ ಇದ್ರೆ ಮಾತ್ರ. ಅಲ್ಲ ಗುರು, ನನಗೆ ನಿನ್ನೆ ನೀವು ಕತೆ ಹೇಳಿದ್ರಲ್ಲ, ಅದಕ್ಕೆ ಹೇಳಿಲ್ಲ ಫುಲ್ಲು ಈ ಸ್ಟೋರಿ. ಕಟಿಂಗ್ ಮಾಡಿಸಿಲ್ಲ, ಸೈಡ್ ಕಟಿಂಗ್ ಮಾಡಿಸಿಲ್ಲ, ಅಲ್ಲಿ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಭಯದಲ್ಲಿ ನಾವು ಮರಕ್ಕೆ ಎದುರ್ಕತಿರ್ತೀವಿ. ಯಾವಾಗ ಬುಲೆಟ್ ಸರ್ಕಂತ ಬಂದು ಎಲ್ಲಿಂದ ಹೊಡಿತೀವಿ ಅಂತ ಗೊತ್ತಿಲ್ಲ. ಆ ಮೈಂಡ್ ಸೆಟ್ ಇದೆಯಲ್ಲ, ಅದಕ್ಕೆ ನಾವು ನಿಜವಾಗ್ಲೂ ಮೆಚ್ಚಬೇಕು ಅವ್ರನ್ನ. ಅವ್ನು ಡ್ರೈವರ್ ಹೇಳಿದ್ದು ಅದೇ, ನೀವು ಅಟ್ಲೀಸ್ಟ್ ಟೂರಿಸ್ಟ್ ಅಂದ್ರೂ ಅಕಸ್ಮಾತ್ ಎಲ್ಲಾನ ಬಿಟ್ವೀನ್ ಎಲ್ಲ ಟ್ರಿಪ್ಪಿಗೆ ಹೋದಾಗ ಬಿಟ್ಬಿಡ್ತಾರಂತೆ. ಎರಡು ಸಲ ಟೈರ್ ಸ್ಪೀಡ್ ಆಯ್ತು ನನಗೆ. ಯಪ್ಪ ಓದೇ. ನೀವು ಶ್ರೀನಗರ ಬಂದು ಶ್ರೀನಗರಿಂದ ಇಲ್ಲಿ ಬಂದ ಇಲ್ಲಿ ಎಷ್ಟು ಓಲಾ 335 ತೋರಿಸ್ತು. ಈಚೆ ಆಕ್ಚುಲಿ ಆಟೋ ಬಂದು 50 ಕೊಡೋದಿಲ್ಲ. ಆಟೋದಲ್ಲಿ ನಂಬ್ಕೊಂಡು ಕರೆಕ್ಟಾಗಿ ನಂಗೆ ಫಸ್ಟ್ ಟೈಮ್ ಆಕ್ಚುಲಿ ನಂಗೂ ಗೊತ್ತಿಲ್ಲ ಎಕ್ಸಾಕ್ಟ್. ಈಗ ಅವ್ರು ಇದು ಕೊಟ್ರೆ ಒಂದು ಲೊಕೇಶನ್ ಮೇಲೆ ನಾನು ಹಾಕಿದ್ದೀನಿ, ಅದು ಎಕ್ಸಾಕ್ಟ್ ಲೊಕೇಶನ್ ಅದೋ ಇಲ್ಲೋ ಇದು ನಂಗೆ ಇದು ಗೊತ್ತಿಲ್ಲ ನನಗೆ. ಸೊ ಮತ್ತೆ ಓಲಾ ಹಾಕಿದ್ನ ಅದು ಎಕ್ಸಾಕ್ಟ್ ಮ್ಯಾಪ್ ಲೊಕೇಶನ್ ಅಲ್ಲಿ ಗೊತ್ತಾಯ್ತು. ಆಮೇಲೆ ಅವನಿಗೂ ಗೊತ್ತಿಲ್ಲ ಗೋಸ್ಟ್ ಸ್ಟಾಪ್ ಸೊಟ್ಟ ಅವ್ನು ಗೋಸ್ಟ್ ಸ್ಟಾಪ್ ಅನ್ಕೊಂತ ಅದೇ ಕಥೆ ಆಯ್ತಪ್ಪ ನನಗೆ. ಆಮೇಲೆ ಪೋಸ್ಟ್ ಆಫೀಸ್ ಅಂತ ಅಂದ. ಆಮೇಲೆ ಬೇರೆ ಪೋಸ್ಟ್ ಆಫೀಸ್ ರೋಡ್ ಇದೆ ಆಕ್ಚುಲಿ ಗೊತ್ತಿಲ್ಲ ನಂಗೂ. ಆಮೇಲೆ ಏರಿಯಾ ಯಾವ್ದು ಅಂತಂದ್ರೆ ನಂಗೆ ಏರಿಯಾನು ಗೊತ್ತಿಲ್ಲ. ಆಮೇಲೆ ಇವ್ರದ್ದೊಂದು ಮಾಮೂಲಿ ಕಸ್ಟಮರ್ ಕೇರ್ ನಂಬರ್ ಕಾಲ್ ಮಾಡಿದ. ಅವ್ರು ಹೇಳಿದ್ರು ಅದ್ರಲ್ಲಿ ಇದೆ ನಮ್ದು ಆ್ಯಪ್ ಇದೆಯಲ್ಲ, ಆ್ಯಪಲ್ಲೇ ನಮ್ದು ಡೇಟಾ ಆಗಿರುತ್ತೆ, ಅದ್ರಲ್ಲಿ ತೋರಿಸ್ತು. ಸರಿ ಕಾಲ್ ಮಾಡಿದ್ರೆ ಅದ್ಯಾವುದೋ ಕನೆಕ್ಟಿವಿಟಿ ಇವತ್ತು ಹೋಯ್ತು. ಅವ್ರು ತಿರುಗಿ ಇವ್ರು ಕನೆಕ್ಟ್ ಮಾಡಿ ಆಮೇಲೆ ರಾಜ್ಬಾಗ್ ಗೋಲ್ಡ್ ಜಿಮ್ ಅಂತ ಕಾಣ್ತದೆ ನನಗೆ. ಹಾಕ್ದೆ ಡ್ರೈವರು ಸರಿ ನಾನು ಬಿಡ್ತೀನಿ ಅಂತ ಅಂದ. ಫಸ್ಟ್ ನಾನು ಆಕ್ಚುಲಿ ಬಿಡ್ತೀನಿ ಅಂದ, ಯಾಕಂದ್ರೆ ಅಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇನೆ ಅಲ್ವಾ, ಇದೇನು 2 ಕಿಲೋಮೀಟರ್ ಅಷ್ಟೇ. ಸರಿ ಬಸ್ ಸ್ಟ್ಯಾಂಡ್ ಪಕ್ಕದಿಂದ ಬಂದ್ಬಿಡೋಣ ಅಂತ ಅನ್ಕೊಂಡು ಬಂದೆ. ಕೊಟ್ಟೆ ಇದೊಂದು ಗೊತ್ತಾ, ಮೈಂಡ್ ಸೆಟ್ ಕರೆಕ್ಟ್ ಆಗಿದೆ ನಮಗೋಸ್ಕರ ನಾನು ಇದು ಮಾಡಿದೆ. ಹೋಗೋಣ ಕಿರಿಕಿರಿ ಮಾಡಕ್ ಸ್ಟಾರ್ಟ್ ಮಾಡಿದೆ. ಒಂಚೂರು ಅವ್ನ ಮೇಲೆ 100 ರೂಪಾಯಿ ಕೊಡು, ಐಸ್ ಕ್ರೀಮ್ ತಿನ್ಬೇಕು ಅಂತ ಪಕ್ಕದವನು ಕೇಳ್ತಾ ಇದ್ದ. ಅವನು ಏನಂತಂದ್ರೆ ಇಲ್ಲಿ ಇಳಿಸ್ಕೋಬೇಕು, ಇನ್ನೊಂದು ಸ್ವಲ್ಪ ಮುಂದೆ ಕರ್ಕೊಂಡೋಗಿ ಇಳಿಸ್ಕೊಂಡ. 100 ರೂಪಾಯಿ ಕೊಡಪ್ಪ, ನಾನು ಬಿಡಲ್ಲ ಅದು ಇದು ಅಂತ ಅಂದ. ಅವ್ನು ಕೊಡ್ಲೇ ಇಲ್ಲ. ಅದು ಪಾರ್ಟಿ ಆ ಆರ್ಮಿ ಅಂತೆ ಕೊಡ್ಲೇ ಇಲ್ಲ. ಕೊಟ್ಬಿಟ್ಟು ಮುಂದೆ ಹೋದ. ಸರಿ ಒಂದು 2 ರೂಪಾಯಿ ಕೇಳ್ತಾನಲ್ಲ ಐಸ್ ಕ್ರೀಮ್ ಅಂದ್ಬಿಟ್ಟು ಬಂದೆ. ಆಮೇಲೆ ಒಂದು ಬೇಜಾರಾಯ್ತು, ನಾನು ಬಿಡಲ್ಲ ಅನ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು. ಆಕ್ಚುಲಿ ನಾನು ಮೇಲೆ ಹತ್ತಿದ್ನಲ್ಲ, ಮೇಲೆಲ್ಲ ಸೈಡ್ ತಗೋಬೇಕು ಅಂತ ಅಂದೆ. ಇಲ್ಲ ನಾನು ಬಿಡಲ್ಲ, ಆ ಕಡೆ ಎಲ್ಲ ನಾನು ಹೋಗಲ್ಲ ಅದು ಇದು ಅಂತ ಅಂದ. ಸರಿ ಆಯ್ತು ಅಂತ ಅಂದೆ. ಕೊಟ್ಬಿಟ್ಟು 100 ರೂಪಾಯಿ ಕೊಟ್ನ. ಅವ್ನಿಗೆ ಒಂದ್ ಸ್ವಲ್ಪ ಚೂರು ಅಂತು, ಬಿಡಬೇಕಾಗಿತ್ತಲ್ಲ. ಆಮೇಲೆ ಇಲ್ಲ ಆ ಕಡೆ ಬರಕ್ಕಾಗಲ್ಲ, ತುಂಬಾ ದೂರ ಆಗುತ್ತೆ, ಆಟೋದಲ್ಲಿ ಹೋಗ್ತಿರ್ಬೇಕು ಅಂತ ಅಂದ. ಬರಲ್ಲ ಮೈಂಡ್ ಸ್ವಲ್ಪ ಫ್ರೀ ಆಗಿರ್ಲಿ ಅಂತ. ಇಲ್ಲ ಅಂತಂದ್ರೆ ಜಗಳ ಮಾಡ್ಕೊಂಡು ಹಂಗೆ ಹಿಂಗೆ. ಆಕ್ಚುಲಿ ಫಸ್ಟ್ ಕ್ಯಾಬ್ ಡ್ರೈವರ್ ಸಿಗ್ದ. ಅವನು ಏನ್ ಸರ್ ಇಲ್ಲೆಲ್ಲ ಸಿಗುತ್ತೆ, ನೀವು ಆರಾಮಾಗಿ ಬಂದಿದ್ದೀರಾ ಶ್ರೀನಗರ್, ತಲೆ ಕೆಡ್ಸ್ಕೊಂಬೇಡಿ, ಎಂಜಾಯ್ ಮಾಡಿ. ಇಲ್ಲಿ ನೀವು ಅನ್ಕೊಂಡಂಗ ಅಲ್ಲಿ ನ್ಯೂಸ್ ಅಲ್ಲೆಲ್ಲ ಹೇಳ್ತಾರೆ ಹಂಗೆಲ್ಲ ಏನಿಲ್ಲ, ಆರಾಮಾಗಿ ಎಂಜಾಯ್ ಮಾಡಿ, ಚಿಲ್ ಮಾಡಿ. ನಾನು ಇದ್ರಲ್ಲಿ ಬಂದೆ, ಪಂಜಾಬಿಂದ ಲುಧಿಯಾನದಿಂದ ಬರ್ಬೇಕಾದ್ರೆ ಕೆಲವೊಬ್ರು ಹತ್ತಿದಾಗ ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ದೆ. ಮಾತಾಡ್ಬಿಟ್ಟು ಹೆಂಗಿದೆ ಏನ್ ಕತೆ, ಎಷ್ಟು ವರ್ಷದಿಂದ ಇದ್ದೀರಾ? ನಾನು ಒಂದು 20 years ಇಂದ ಇದ್ದೀನಿ. ಬಂದು ಇಳಿದಾಗ ಇಲ್ಲ ಜನ ತುಂಬಾ ಫ್ರೆಂಡ್ಲಿ ಇದ್ದಾರೆ, ತುಂಬಾ ವೆಲ್ಕಮಿಂಗ್ ಇದ್ದಾರೆ, ಅದು ಇದು ಅಂತಂದ್ರು. ಅಲ್ಲ, ಈ ಜಾಗದಲ್ಲಿ ಇರೋ ಜನನೇ ವೆಲ್ಕಮಿಂಗ್ ಅಂತ ಅಂದ್ರೆ ಇನ್ ನಮ್ ಕಡೆ ಜನ ಎಷ್ಟು ವೆಲ್ಕಮಿಂಗ್ ಇದ್ದಾರೆ. ಇವರು ಸ್ವಲ್ಪ ಇನ್ನೊಂದೇನ್ ಗೊತ್ತೇನ್ರಿ, ಟೂರಿಸ್ಟ್ ಏರಿಯಾದಲ್ಲಿ ಕಡೆನೂ ಸ್ವಲ್ಪ ಆತರ ಜನ ಇದ್ದಾರೆ. ನಮ್ ಕಡೆನೂ ಸಾಚಾ ಇದ್ದಾರೆ, ಎಲ್ಲರೂ ಸಾಚಾ ಇಲ್ಲ ಅಂತ ಅನ್ಬಾರ್ದು. ಮೋಸ್ಟ್ಲಿ ಔಟರ್ ಇದ್ರಲ್ಲೆಲ್ಲ ಜನ ಚೆನ್ನಾಗಿರ್ತಾರೆ, ಬಟ್ ಟೂರಿಸ್ಟ್ ಇದ್ರಲ್ಲಿ ಸ್ವಲ್ಪ ಜನ. ಈಗ ನಾನು 3 ಸಲ ಕ್ಯಾಬ್ ಅಲ್ಲಿ ಹೋದ್ನಾ. ಒಂದ್ಸತಿ ಮಾಮೂಲಿ ಓಲಾ ಬುಕ್ ಮಾಡ್ಕೊಂಡ್ ಬಂದೆ. ಅವನು ಜನರಲ್ ಆಗಿ ಮಾತಾಡ್ದ. ಸರ್ ಎಲ್ಲ ನಾನು ಮ್ಯಾಪ್ ಹಾಕಿದ್ನಾ ಕರೆಕ್ಟ್ ಆಗಿ ನೋಡ್. ಅವ್ನ್ಗೆ ಆಕ್ಚುಲಿ ಅದೇ ಗೋಸ್ಟ್ ಅದೆಲ್ಲ ಸೇಮ್ ಹಂಗೆ ಅನ್ನಿಸ್ತು. ಆಮೇಲೆ ನಂಗೆ ಗೊತ್ತಾಗ್ತಿಲ್ಲ ಅಂದ್ಬಿಟ್ಟು ಇವ್ರು ಯಾವ್ದೋ ಏರಿಯಾ ಹೇಳಿ ನಾನು ಕರ್ಕೊಂಡ್ ಹೋಗ್ತೀನಿ ಇಂದ. ಸೊ ಇವ್ರು ಕಾಲ್ ಮಾಡ್ಕೊಟ್ಟೆ, ಅವ್ರು ಹೇಳಿದ್ರು. ಸೊ ಅವ್ನಿಗೆ ಐಡಿಯಾ ಬಂತು ಎಲ್ಲ ಹೆಂಗ್ ಬರೋದು ಅಂತ. ಮ್ಯಾಪ್ ಅಲ್ಲಿ ಅವನೇ ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡೆಲ್ಲ ಗೊತ್ತಾಯ್ತು. ನಾನ್ ಮ್ಯಾಪ್ ನೋಡ್ಕೊಂಡೆ ಕರೆಕ್ಟ್ ಆಗಿ ಬಂದ. ಆಮೇಲೆ ಏನಾದ್ರು ಇದ್ರೆ ನಂಬರ್ ಸೇವ್ ಮಾಡ್ಕೊಳ್ಳಿ, ಇನ್ನ ಓಡಾಡಂಗಿದ್ರೆ ನನ್ಗೆ ಫೋನ್ ಮಾಡಿ ಇಂದ. ಅದೊಂದು ಗುಡ್ ಎಕ್ಸ್ಪೀರಿಯನ್ಸ್ ಐತೆ ಡ್ರೈವರ್ದು. ನೆಕ್ಸ್ಟ್ ಶೇರ್ ಕ್ಯಾಬ್ ಅಲ್ಲಿ ಹೋದ. ಅವ್ರವ್ರದೇ ಕಿರಿಕಲ್ಲಿ ದಾರಿಲಿ ಸಿಕ್ಕೋರ್ ಜೊತೆ ಎಲ್ಲ. ಇನ್ನೊಬ್ಬ 2 ಶೇರ್ ಅಲ್ಲೂ ಡ್ರೈವರ್ಗೂ ಪ್ಯಾಸೆಂಜರ್ಗೂ ಜಗಳ. ಸರಿ ಅನ್ಬಿಟ್ಟು ಅಲ್ಲೋದ್ರೆ ಪಹಲ್ಗಾಮಲ್ಲಿ ಕ್ಲೋಸಿಂಗ್ ರೂಟು.
2 ಗಂಟೆ ಎಕ್ಸಿಟ್ 1:30 ನಮಗ್ ಗೊತ್ತಾಗಿತ್ತು. ಬಟ್ ನಾನ್ ಎಲ್ಲೂ ನೀವು 2 ಗಂಟೆ ಅಂತ ಹೇಳಿದ್ರಿ ನೋಡಿ, 2 ಗಂಟೆಗೆ ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್ ಸ್ಟಾಪ್ ಮಾಡ್ಬಿಡ್ತಾರೆ ಇಲ್ಲಿ ಅಂತ ಅಂದ್ಬಿಟ್ಟು ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಆಮೇಲೆ ಕೇಳಿದೆ ಇವ್ರಿಗೂ, ಯಾರಿಗೆ ಡ್ರೈವರ್ಗೂ ಕೇಳಿದೆ, ಏನಂತಂದ್ರೆ 2 ಗಂಟೆ ಆದ್ಮೇಲೆ ಒಂದ್ ಡಿಸ್ಟ್ರಿಕ್ಟ್ ಇನ್ನೊಂದು ಡಿಸ್ಟ್ರಿಕ್ಟ್ಗೆ ಅಲೌ ಮಾಡೋದಿಲ್ವಾ ಅಂತ ಅಂದ್ಬಿಟ್ಟು. ಇಲ್ಲ ಆತರ ಏನಿಲ್ವಲ್ಲ. ಅದೇ ನೀವ್ ಹೇಳಿದ ಪ್ರಕಾರ ಪಹಲ್ಗಾಮ್ ಇಂದ ಆಕ್ಚುಲಿ ನಮ್ ಡ್ರೈವರ್ 1:40 ಹತ್ತಿದ್ ನಾವು ಕರೆಕ್ಟ್ 1:50 ಅಷ್ಟೊತ್ತು ಈಚೆ ಬಂದ್ಬಿಟ್ಟ. ಆಕ್ಚುಲಿ ನನ್ ಫಸ್ಟ್ ಚೆಕ್ ಮಾಡಿದ್ರು ಮಿಲಿಟರಿ ಹೇಳಲ್ಲ ಅಂತ ಅನ್ಸುತ್ತೆ. ಅವ್ರ ಹತ್ತಲ್ಲ ಜನ ಇಳ್ಬಿಟ್ಟು ಮತ್ತೆ ಅವ್ರು ರಿಟರ್ನ್ ಹೋಗು ಅಂದ್ರೆ ಅಲ್ಲೆಲ್ಲ ಮುಂದೆ ಹೋಗ್ಬಿಟ್ಟು ಚಾರ್ಜ್ ಮಾಡೋದು. ಆಮೇಲೆ ನನ್ನ ಆಕ್ಚುಲಿ ಪಹಲ್ಗಾಮ್ ಇಳಿದ ತಕ್ಷಣ ಕೇಳಿದ್ರು ಅಲ್ಲಿ ಮಿಲಿಟರಿ ಅವ್ರು ಸ್ಟಾಪ್ ಮಾಡಿದ್ರು, ಏನಕ್ಕೆ ಹೋಗ್ತಿದ್ಯಾ ಅಂತ ಕೇಳಿದ್ರು. ಅವರು ಟೂರಿಸ್ಟ್ ಅಲ್ಲ ಸರ್, ಇವರು ಗೊತ್ತಿಲ್ಲ ಹಿಂಗೆ ಯಾತ್ರಾಗ್ ಬಂದಿದ್ದಾರೆ ಅಂದಿಕ್ಕೆ. ಹೌದಾ ಸರ್, ಕರ್ಕೊಂಡೋಗಿ ಬಿಡೋಕ್ ಶ್ರೀನಗರ, ಅವ್ರು ಆ ಕಡೆ ಬಾಲ್ಟಾಲಿಂದ ಬರ್ಲಿ ಅಂತ ಅವ್ರು ಹೇಳಿದ್ರು. ಅದರ್ ದೆನ್ ಟೂರಿಸ್ಟ್ ಅಂದ್ರೆ ಅವ್ರು ವಾಪಸ್ ಕಳಿಸ್ತಾರೆ, ಇಲ್ಲೇ ಇದ್ದು ಬೆಳಗ್ಗೆ ಹೋಗಿದ್ದ 2 ಗಂಟೆ ಆದ್ಮೇಲೆ ಸ್ಟಾಪ್ ಮಾಡ್ಬಿಡ್ತಾರೆ. ಅವ್ನ್ ಡ್ರೈವರ್ ಸೊರ್ರೆ ಹೊಡ್ಕೊಂಡ್ ಬಂದ, ಅದು ಫುಲ್ ಡೌನ್ ಬೇರೆ. ಭಯ, ಎಂತ ಭಯ ಗೊತ್ತಾ ಈಕೆ. ಅಲ್ಲ ನಾವು ಮಾಮೂಲಿ ರೋಡಲ್ಲಿ ಚೆಚ್ತೀವಲ್ಲ ಆತರ, 2 ಸಲ ಟೈರ್ ಸ್ಕಿಡ್ ಆಯ್ತು ನನಗೆ. ಯಪ್ಪ ಓದೇ ಅಯ್ಯೋ ದೇವ್ರೆ. ಆಮೇಲೆ ಆ ಡ್ರೈವರ್ ಅಂತ ಆರ್ನ್ ಮಾಡ್ಕೊಂಡ್ ಬಿಡ್ತಾನೆ. ಇಲ್ಲಿ ಏನಪ್ಪಾ ಅಂದ್ರೆ ಆರ್ನ್ ಹೆಂಗೆ ನಾವೇನ್ ಮಾಡ್ತೀವಿ, ಇನ್ಫಾರ್ಮ್ ಮಾಡಕ್ ಒಂದ್ ಆರ್ನ್ ಮಾಡ್ತೀವಿ, ನಾನು ನಿನ್ನ ಓವರ್ಟೇಕ್ ಇಲ್ಲ ಅದೆಲ್ಲ ಇಲ್ಲ, ಆರ್ನ್ ಮಾಡ್ತೀನಿ ಅಂತ ಹೇಳ್ದವನು ನಾನು ಓವರ್ಟೇಕ್ ಮಾಡ್ತೀನಿ ಅಂತ ಹೇಳಕ್ ಶುರು ಮಾಡ್ದವನು ಕೈ ಎತ್ತದ ಯಾವಾಗ ಅಂದ್ರೆ ಓವರ್ಟೇಕ್ ಮಾಡಿ ಮುಂದಕ್ಕೆ ಹೋದ್ಮೇಲೆ ಇನ್ನೊಬ್ಬ ಯಾರೋ ನಮ್ ಕ್ಯಾಬಿಗೆ ಇನ್ನೊಬ್ಬ ಓವರ್ಟೇಕ್ ಮಾಡ್ತಾ ಇದ್ದ. ಟನಲ್ ಅಂದ್ರೆ ಟನಲ್ ಮುಂದ್ಗಡೆ ಯಾವ್ದೋ ಒಂದು ಟೋಲ್ ಇದೆ. ಟೋಲ್ ನ ಮುಗಿಸ್ಕೊಂಡು ನಮ್ಮವನು ಯಾರು ರ್ಯಾಶ್ ಆಗಿ ಹೋದ ಮುಂದಕ್ಕೆ. ಇವನ್ಗೆ ಕೋಪ ಬಂದಿದೆ. ಇವನು ಬಂದ ಟನಲ್ ಅಲ್ಲಿ ಒನ್ ವೇ ಅಲ್ವಾ, ಮಧ್ಯ ಅದ್ ಯಾವ್ದ್ರ ಇದ್ರ ಟೋಲ್ ಇದೆಯಲ್ಲ, ಇದ್ರದಲ್ಲ ಒಂಥರ ರೆಡ್ ಕಲರ್ದು ಆಯ್ತಾ. ಫುಲ್ ಫಾಸ್ಟ್ ಆಗಿ ಆಫ್ ಸೈಡ್ ಅಲ್ಲಿ ರಾಂಗ್ ಸೈಡ್ ಅಲ್ಲಿ ಫುಲ್ ಫಾಸ್ಟ್ ಆಗಿ ಹೋಗ್ಬಿಟ್ಟು ಟಕ್ 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 ಅಂತ ಹೊಡ್ಕೊಂಡು ಹೋಗೇ ಬಿಟ್ಟ ಅದ್ರ ಮೇಲೆ. ನಾನ್ ಇವನ್ ಉಚಿತನಪ್ಪ, ಇವ್ರಿಗೆ ರೋಡ್ ರೇಜ್ ಮಾತ್ರ ಸಖತ್ತಾಗಿ ಮಾಡ್ತಾರೆ ಇಲ್ಲಂತ. ಟನಲ್ ಒಳಗಡೆ ಟನಲ್ 15ರಿಂದ 20 ನಿಮಿಷ ಫುಲ್ ಬರೀ ಟನಲ್ ಇದೆ ಸರ್. ಸಖತ್ ಹಾಕಟ್ಟವನ್ ಮಾತ್ರ ಹೇಳ್ತೀನಲ್ಲ. ಯಾವ್ದು ಅಟಲ್ ಅಲ್ಲಲ್ಲ, ಯಾವ್ದು ಹೆಸರೇ ಅಟಲ್ ಟನಲ್ ಅಲ್ಲಿ ಇಲ್ಲಿಲ್ಲ, ಅದು ಇನ್ನ ಮೇಲಿದೆ. ಇದಿದೆ ಯಾವ್ದೋ ಮುಖರ್ಜಿ ಯಾವ್ದೋ ಟನಲ್ ಇದೆಯಲ್ಲಪ್ಪ, ಶ್ಯಾಮಪ್ರಸಾದ್ ಮುಖರ್ಜಿ ಟನಲ್. ಸಖತ್ತಾಗಿದೆ ಫುಲ್. 15 ನಿಮಿಷ ಇವನು ಆರಾಮಾಗಿ ಹೋಗ್ತಾನೆ ಇದ್ದಾನೆ ಅದ್ರೊಳಗೆ. 15 ನಿಮಿಷ ಅಂತ ಅಂದ್ರೆ ಅಟ್ಲೀಸ್ಟ್ 10 to 15 ಕಿಲೋಮೀಟರ್ಸ್ ಇರುತ್ತೆ. ಸಖತ್ ಉದ್ದ ಇತ್ತು. ಹೋಗ್ತಾನೆ ಕೈಯಲ್ಲಿ ಹಿಡ್ಕೊಂಡೆ ನಾನು ಅದನ್ನ ನೋಡೋಣ, ಎಂಟ್ರಿ ಟೈಮ್ ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು ಹಿಡ್ಕೊಂಡು ಫುಲ್ ಕೈ ನೋಡ್ತಾ ಇದೆ. ಒಳ್ಳೆ ಸಖತ್ತಾಗಿತ್ತು, ಚೆನ್ನಾಗಿತ್ತು. ರೋಡ್ ಮಾತ್ರ ಚಿಂದಿ ಕಟ್ ಮಾಡಿದ್ದಾರೆ. ಡೆವಲಪ್ಮೆಂಟ್ ಇಲ್ಲ ಅಂತ ಹೇಳ್ತಾರಲ್ಲ, ಸಖತ್ತಾಗಿ ಡೆವಲಪ್ಮೆಂಟ್ ಮಾಡ್ತಾವ್ರು ಮಾತ್ರ. ರೋಡ್ಸ್ ಮಾತ್ರ ಸ್ಪೆಸಿಫಿಕಲಿ ಇಲ್ಲಿ ಇದೆ ಅಷ್ಟೇ. ಸೋನ್ಮರ್ಗಿಂದ ಲದಾಖ್ ರೋಡ್ ಅಷ್ಟೇ, ಇವಾಗೆಲ್ಲ ಟನಲ್ ಮಾಡ್ತಾ ಇದಾರೆ ಫುಲ್ಲು. ಎಲ್ಲ ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಅಲ್ಲಿ. ಇಲ್ಲಿಂದ ಆಲ್ಮೋಸ್ಟ್ ಲೈಕ್ 400-500 ಕಿಲೋಮೀಟರ್ ಇದೆಪ್ಪ ಅಲ್ಲಿ. ಹೌದು, 400 ಕಿಲೋಮೀಟರ್ಸ್. ನನಗೂ ಐಡಿಯಾ ಇತ್ತು ರೀ. ಆರಾಮಾಗಿ ಡೆಲ್ಲಿಗೆ ಬಂದ್ಬಿಟ್ಟಿರಿ. ಡೆಲ್ಲಿಂದ ಬೈಕ್ ಇಲ್ಲೂ ಬೈಕ್ ಎತ್ಕೊಳ್ಳೋಣ 2000 ಪರ್ ಡೇ ಹಿಮಾಲಯನ್ನು. ಹೌದಾ? ಸ್ಕೇಟಿಂಗ್ ಅಂದ್ರೆ ಕಲ್ತ್ಕೊಂಡ್ರೆ ಮಸ್ತ್ ಮಜಾ. ಫುಲ್ ಹಾರ್ಡ್ ಇರ್ಬೇಕು. ಇಲ್ಲ ಇದು ಫುಲ್ ಹಾರ್ಡ್. ನಿಮ್ ಮಾಮೂಲಿ ಲ್ಯಾಂಡ್ ಸ್ಲೈಪ್ ನಾನು ನೋಡಿದ್ರ ಇಲ್ಲಿ ಆಲ್ಮೋಸ್ಟ್ ಎಷ್ಟೊಂದು 10 ಫೀಟ್ ಇದೆ ಇದು. ಅಲ್ಲಿ ಸೋನ್ಮಾರ್ಗ್ ಇಂದ ಬಂದವ್ರು ಹೇಳಿದ್ರು ಆಲ್ಮೋಸ್ಟ್ ನೋಡಿ. ಏನ್ ಕಲ್ಲೇ ಒಂಥರ ವಿಚಿತ್ರವಾಗಿ. ಕಲ್ಲಲ್ಲ ಇದು, ಫ್ರೋಸನ್ ಇದು ನೀರ್, ಇದು ಮಂಜಿದು. ಇದನ್ನ ಅಗದ್ಬಿಟ್ಟು ಅವ್ರು ದಾರಿ ಮಾಡ್ಕೊಟ್ಟಿರೋದು ನಮ್ಗೆ. ಇದು ಫುಲ್ ಮಂಜು ನಿಮ್ಗೆ. ಹೌದಾ? ಹೌದು. ಇಲ್ಲಿ ತೊಟ್ಟಿಗ್ತಾ ಇದೀರಿ, ವಿಡಿಯೋ ತೋರಿಸ್ತೀನಿ ನಿಮ್ಗೆ ನೋಡಿ. ಇಲ್ಲಿ ಫ್ರೋಸನ್ ನಿಮ್ಗೆ ಹೆಂಗ್ ಫ್ರಿಜ್ ಇಂದ ಇದು ಹೊಡ್ದಂಗ್ ಅನ್ಸುತ್ತೆ. ಇದು ನೋಡಿ ಇಲ್ಲಿ. ಓಹೋ, ನಾನು ಅದೇ ಅನ್ಕೊಂಡೆ ಇದು ಕಲ್ಲು. ಯಾವ ತರ ಕಲ್ಲು ನೀರ್ ಹೋಗ್ತಾ ಇದೆ ಇಲ್ಲಿ, ಪಾಸ್ ಆಗ್ತಿದೆ. ಆಕ್ಚುಲಿ ಇಲ್ಲಿಂದ ಕೆಳಗಡೆ ನೀರ್ ಹೋಗ್ತಾ ಇದೆ ಇಲ್ಲಿ. ಅಮರ್ನಾಥ್ ಹೋಗ್ಬೇಕಾದ್ರೆ ಇದು ಕಾಣತ್ ನಿಮಗೆ. ಅಂದ್ರೆ ಈ ಕಟಿಂಗ್ ಅವರು ಕಲ್ಲು ಮಂಚ್ತರ ಕಟ್ ಮಾಡವ್ರೆ ಇದ್ರಲ್ಲಿ, ಕ್ರೈನ್ ಅಲ್ಲಿ. ಕ್ರೈನ್ ಏನಿಲ್ಲ, ನಾವು ನೀರ್ ಸುರಿತಾ ಇದೆ. ಕರೆಕ್ಟ್, ಅಡೆ ನೀರ್ ಪಾಸ್ ಆಗ್ತಾ ಇದೆ, ನದಿ ನೀರು. ಇದ್ರ ಮೇಲ್ ನಡ್ಕೊಂಡ್ ಬಂದಿದ್ ನಾವು. ಅಲ್ಲ ಕೊನೆ ನೋಡಿ ಇದೆಲ್ಲ ಇದು ಮೆಲ್ಟ್ ಆಗ್ತಾ ಇರೋದು. ಇದು ಚೆನ್ನಾಗಿದೆ. ಅಮರ್ನಾಥ್ ಮಿಸ್ ಆಗುತ್ತೆ ಹಂಗಾರೆ ನಂಗೆ ಈ ಸಲ. ಎಲ್ಲಾ ಒಟ್ಟಿಗೆ ನೋಡ್ಕೊಂಡ್ಬಿಡು ಹೋಗೋಣ. ಏನ್ ನೋಡೋಣ. ನಾನು ಅದೇ ಅಂದೆ ಸೌಮ್ಯಗೆ, ಆಕ್ಚುಲಿ ಪ್ಲಾನ್ ಇದೆ. ನಾನು ಬೈಕ್ ತಗೊಂಡ್ಬಿಟ್ಟು ಬೈಕಿಂದ ಇಲ್ಲಿಂದ ಎಲ್ಲ ಮುಗಿಸ್ಕೊಂಡು ಲೇಗ್ ಹೊಟ್ಟೋಗ್ಬಿಡೋಣ. ಲೇಯಿಂದ ಆರಾಮಾಗಿ ಡೆಲ್ಲಿಗೆ ವಾಪಸ್ ಬಂದ್ಬಿಟ್ಟು ಡೆಲ್ಲಿಯಿಂದ ಫ್ಲೈಟ್ ಹತ್ಕೊಂಡು ಹೋಗ್ಬಿಡೋಣ. ಇವಾಗ 3 ಜನ ಬಾಯ್ಸ್ ಹೋದ್ರು, ಇಲ್ಲೇ ಬೈಕ್ ತಗೊಂಡ್ರು. ಕಲೆಕ್ಟ್ ಮಾಡಿದೆ. 2000 ರೂಪೀಸ್ ಹೊಸ ಹಿಮಾಲಯನ್ ಕೊಡೆ. ಹಳೆ ಹಿಮಾಲಯನ್ 1600.
ಅಂಟರ್ ಅಂಟರ್ ಅದು 1600 ಪರ್ ಡೇ. ಫ್ಯೂಯಲ್ ನಿಮ್ದು. ಬಟ್ ಅದನ್ನ ಡ್ರಾಪ್ ಔಟ್ ಅಲ್ಲೇ ಲಡಾಖ್ ಅಲ್ಲಿ ಡ್ರಾಪ್ ಮಾಡಿದ್ರೆ ಅದೊಂದ್ ಪ್ರೈಸ್. ಟಿಕೆಟ್ ಬುಕ್ ಆಗಿದೆಯಲ್ಲ ಲಡಾಖ್ ಅಲ್ಲಿ ಡ್ರಾಪ್ ಮಾಡಿದ್ರೆ ಒಂದ್ ಪ್ರೈಸ್, ಮನಾಲಿವರೆಗೂ ಹೋದ್ರೆ ಒಂದ್ ಪ್ರೈಸ್. ಬಟ್ ಮನಾಲಿ ರೋಡ್ ಇದಾಗಿರೋದ್ರಿಂದ ಇವ್ರ ಹುಡುಗರು ನಾವು ಲಡಾಖ್ ಅಲ್ಲಿ ಎಷ್ಟು ಡ್ರಾಪ್ ಮಾಡಿ ಮನಾಲಿ ಲ್ಯಾಂಡ್ ಸ್ಲೈಡ್ ಆಗಿದೆ, ರೋಡ್ ಕ್ಲೋಸ್ ಆಗಿರೋದು. ಇವ್ರು ಆಕ್ಚುಲಿ ಬಂದಿರೋದೇ ಫುಲ್ ಮನಾಲಿವರೆಗೂ ಜರ್ನಿ ಮಾಡಕ್ಕೆ. ಸೊ ಅದು ರೋಡ್ ಇದಾಗಿರೋದ್ರೆ ಲಡಾಖ್ ಇಂದ ಅಲ್ಲಿಂದ ಡ್ರಾಪ್ ಮಾಡ್ಬಿಟ್ಟು ನಾವ್ ಅಲ್ಲಿಂದ ಹೋಗ್ತೀವಿ ಅಂತ ಅಂದ್ರು. ಇದು ಚೆನ್ನಾಗಿರುತ್ತೆ ಫ್ರೋಜನ್. ಅದೇ ನಾನು ಐಸ್ ಅನ್ಕೊಳ್ಳಿಲ್ಲ, ಅದನ್ನ ಕಲ್ಲು ಅನ್ಕೊಂಡೆ. ಕಲ್ಲು ಯಾವ ತರ ಕಲ್ಲು ಆಕ್ಚುಲಿ ಏನ್ ಗೊತ್ತಾ, ಈಗ ಇಂಡಿಯನ್ ಪೆನಿನ್ಸುಲಾ ಇದೆಯಲ್ಲ ಪೂರ್ತಿ, ಅದು ಮೇಲ್ಗಡೆ ಇದೆಯಲ್ಲ, ಅದಕ್ಕೆ ಡ್ಯಾಶ್ ಆಗಿ ಹಿಮಾಲಯ ಫಾರ್ಮ್ ಆಗಿರೋದು. ಪೂರ್ತಿ ಇಂಡಿಯಾ ಬುದ್ಧಿ ಅದು ಇದಾಗಿರೋದು. ಯಾವ್ಯಾವ ತರ ಕಲ್ಗಳಿದಾವೆ ನೋಡಿ ಸಿ ಒಳಗೆ ಅನ್ಕೊಂಡೆ. ಆಲ್ಮೋಸ್ಟ್ ನಿಮ್ಮಷ್ಟು ಐತಿ ಇದಾರೆ 6 ಫೀಟ್. 6 ಫೀಟ್ ಅಂತ ಅಂದ್ರೆ ಅವನು 25 ಫೀಟ್ಸ್ ಮೇಲಿದೆ ಅದು ಐಸು ಫುಲ್ಲು. ಅವ್ರು ಆಕ್ಚುಲಿ ಒರಿಜಿನಲ್ ವಿಡಿಯೋ ಇನ್ನೊಬ್ರು ಅಲ್ಲಿ ಮೇ ಅಲ್ಲಿ ಲೋಕಲ್ ಐಟ್ಸ್ ಅವರು ಕೋಲ್ಡ್ ಇದೆ ನಿಮ್ಗೆ ಅಲ್ಲಿ ಪೂರ್ತಿ ಹೆವಿ ಕೋಲ್ಡ್ ಇದೆ. ನೀವು ಅಲ್ಲಿ ನಿಂತ್ಕೊಳಕ್ ಆಗಲ್ಲ. ಇಲ್ಲಿ ಇದ್ರೊಳಗಡೆಯಿಂದ ಬಟ್ ನೀವು ನಡ್ಕೊಂಡು ಹೋಗಿದ್ರಿ ಅಲ್ವಾ, ಏನ್ ಡ್ರೆಸ್ ಗಿಸ್ಸು ಕೋಲ್ಡ್ ವೆದರ್ ಏನು ಹಾಕೊಂಡ್ ಹೋಗಿಲ್ಲ, ನಡೀತಾ ಇರ್ತೀವಲ್ಲ, ಗೊತ್ತಾಗಲ್ಲ. ಅದೇ ಆಯ್ತಲ್ಲ ಟೈಗರ್ ನೆಸ್ಟ್ ಹೋಗ್ಬೇಕಾರೆ ಹಂಗೆ. ಇಲ್ಲಿಂದ ಅಂತೂ ಫ್ರೀಜರ್ ಅಲ್ಲಿ ಇದು ಹೆಂಗ್ ಹೊಡಿತಾ ಇದೆಯೋ ಇದಕ್ಕಿಂತ ಗಾಳಿ ತಣ್ಣ ಹೊಡಿಯುತ್ತೆ. ಅಲ್ಲೊಂದು ಹೋಲ್ ಇದೆಯಲ್ಲ ಅಲ್ಲಿ, ಇದು ಆಕ್ಚುಲಿ ನೀರ್ ಹರಿತಾ ಇದೆ ಅಲ್ಲಿ ಕಾಣಿಸುತ್ತೆ ನಮ್ಗೆ ಒಳಗಡೆಯಿಂದ. ಅದು ಒಳಗಡೆ ಇದ್ರಡೆ ನೀರ್ ಹರಿತಾ ಇರೋದು. ಈ ಸೈಡ್ ತೆಗಿಯೋದು ಮಾಡ್ತದೆ ನೋಡಿ. ಇದು ಅಷ್ಟೇ, ಇದು ಈ ತರ ಫುಲ್ ಇರೋದು ಕರ್ಗಿ ಇಷ್ಟು ಉಳ್ಕೊಂಡಿದೆ ಬ್ಯಾಲೆನ್ಸ್. ಓಹೋ, ಇವಾಗ ಗೊತ್ತಾಗುತ್ತೆ ನೋಡಿ ಇದು ಐಸು ಅಂತ ಅನ್ಬಿಟ್ಟು ಅಲ್ವಾ. ಇದಿಷ್ಟು ಕರ್ಗೋಗ್ಬಿಟ್ಟಿದೆ, ಇನ್ನಿಷ್ಟು ಬಾಕಿ ಉಳ್ಕೊಂಡಿದೆ ಫ್ರೀಸ್ ಆಗಿರೋದು. ನಾನು ಇದು ನೋಡಿದಾಗ ಯಾವ್ದೋ ಕಲ್ಲು ಇದು ಅನ್ಕೊಂಡೆ ಅಂತ ಆಕ್ಚುಲಿ ಫೋಟೋ ಕಳ್ಸಿದಾಗ. ಚೆನ್ನಾಗಿದೆ. ಫಸ್ಟ್ ಇಲ್ಲಿ ಇದು ನಮ್ದು ವ್ಯೂ ಬಂದಿದ್ದು, ನೀವು ಬಂದ್ರಲ್ಲ ರೂಟ್ ಇದೆ, ಬ್ಯೂಟಿಫುಲ್ ವ್ಯೂ ಇದೆ. ಅಲ್ಲ ನಾನ್ ಬಂದಿದ್ ವ್ಯೂ, ನೀವು ಅದೇ ರೋಡ್ ಅಲ್ಲಿ ಬಂದಿದ್ದೀರಾ? ಸೇಮ್ ಬಂದಿದ್ದೀನಿ. ಇಲ್ಲಿ ಬರ್ಲೇಬೇಕು ನೀವು, ಯಾಕೆಂದ್ರೆ ಸೇಮ್ ಇದೇ ವ್ಯೂ ಬಂತು ನನಗೆ. ನೀವು ಎಲ್ಲಿ ಗೊತ್ತಾ, ಅನಂತನಾಗ್ ಇಸ್ಲಾಮಾಬಾದ್ ಅಂತಾರೆ. ಇವ್ರು ಇಸ್ಲಾಮಾಬಾದ್ ಚಿಕ್ಕ ಏರಿಯಾ ಒಂದು, ಈಗ ಬೆಂಗಳೂರಲ್ಲಿ ಶಿವಾಜಿ ನಗರ್ ಇದ್ದಂಗೆ. ಏನ್ ಬ್ಯೂಟಿಫುಲ್ ವ್ಯೂ ಇದೆ ಗೊತ್ತಾ ಇದು. ಅದನ್ನೇ ಇದು ಫುಲ್ಲು ಸಖತ್ತಾಗಿದೆ. ನಾನು ಫೋಟೋ ತಗೊಂಡಿದ್ದೆ, ವಿಡಿಯೋ ತಗೊಂಡೆ. ಇಲ್ಲಿಂದ ಆದ್ಮೇಲೆ ಕೈಗ್ ಬಂದ್ಮೇಲೆ ಯಾತ್ರಾ ಕಾರ್ಡ ಎತ್ಕೊಂಡ್ಮೇಲೆ ಈ ವರ್ಷ ನಾನು ಯಾತ್ರಾ ಮಾಡ್ತೀನಿ ಅಂತ ಧೈರ್ಯ ಬಂದಿದೆ. ಅಲ್ಲೋಗಿ RFID ಕಾರ್ಡ್ ಕೊಟ್ಟ ಮೇಲೆ ಅವ್ರು ನಮ್ ಕೈಗೆ ಅದೇ ಈ ವರ್ಷ ಮಾಡ್ತೀನಿ ಅಂತ ಬಂದಾದ್ಮೇಲೆ ಮಾಡ್ತೀನಿ ಅಂತ ಕಳ್ಸ್ಬಿಡ್ತಾರೆ ವಾಪಸ್. ಈಗ ಆ ರೋಡ್ ಕ್ಲೋಸ್ ಮಾಡಿದ್ರು, ಇನ್ ಕೇಸ್ ಈ ರೋಡ್ ಕ್ಲೋಸ್ ಮಾಡಿದ್ರೆ ಈ ವರ್ಷಕ್ಕೆ ಬಂದಂತಾರ ಅವ್ರು. ಈ ವರ್ಷಕ್ಕೆ ಬಂದ್ಬಿಡ್ತಾರೆ. ಆಮೇಲೆ ಇದು ಮುಗೀತಾ ಇವಾಗ? ಇಲ್ಲ 19th ವರೆಗೂ ಇದೆ. 18th ವರೆಗೂ ಅಲೋ ಮಾಡ್ತಾರೆ, 19th ಕ್ಲೋಸ್. ಕಾರ್ಡ್ ಸಿಕ್ಕಿರೋದಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಬಂತು. ಇನ್ನು ತಲುಪದಿಂದ ಇದು ಕೊಟ್ರು ಅಂದ್ರೆ ಹತ್ಬೋದು ನೀನು. ಅಟ್ಲೀಸ್ಟ್ 19ನೇ ತಾರೀಕುವರೆಗೂ ನಿನ್ಗೆ ಗ್ಯಾರಂಟಿ ಅದೇ ಹಚ್ಚದಕ್ಕೆ ಅಂತ. ಇದು ಈಸ್ಕೊಂಡಿಲ್ಲ ಅಂದ್ರೆ ಬಿಡಪ್ಪ ನೀನು ಮುಂದಿನ ವರ್ಷ ಬಾ ಅಂದ್ರು. ಹೆಂಗೆ ಅಂದ್ರೆ ಸುಮ್ನೆ ಟಿಕೆಟ್ ರಿಸರ್ವೇಶನ್ ಮಾಡ್ದಂಗೆ. ಇದು ಬರ್ತಲ್ಲಿ ಹೋಗಿ ಕುತ್ಕೊಂಡಿದ್ದೀನಿ ಅಣ್ಣ, ನಾನು ಹತ್ತಿದ್ದೀನಿ, ಬಿಟ್ಬಿಡ್ರಿ ನನ್ನ ಟ್ರೈನ್ ಹೊರಡಿಸ್ರಿ ಲೆಕ್ಕ. ಆಮೇಲೆ ಇಲ್ಲಿಂದ ಜರ್ನಿ ನಾನು ಬರ್ಬೇಕಾಯ್ತು 5ನೇ ತಾರೀಕು. ಇದು ವ್ಯೂ ನಮ್ದು ಯಾವ್ದು? ಬೇಸ್ ಕ್ಯಾಂಪ್. ಬೇಸ್ ಕ್ಯಾಂಪ್ ಅಂತ ಅಂದ್ರೆ ನನಗೆ ನಾನ್ ಬರ್ಬೇಕಾದ್ರೆ ಇದು ಕಾಣುತ್ತಾ? ಎಲ್ಲಿ ನಾವು ಬಂದಲ್ಲ ಇಲ್ಲಿ ಇಲ್ಲೊಂದಿದೆ ಚಿಕ್ಕದು, ಅಲ್ಲೂ ಏನೋ ಬೇಸ್ ಕ್ಯಾಂಪ್. ಇಲ್ಲಿಂದ ಶ್ರೀನಗರಿಂದ ಹೊರಡ್ಸೋದು ಅಲ್ಲಿ ಇಲ್ಲೇ ಇದೆ, ಸ್ವಲ್ಪ ಮುಂದೆ. ಚೆನ್ನಾಗಿದೆ ಬ್ಯೂಟಿಫುಲ್ ಇದೆ. ಫುಲ್ ಬ್ಯೂಟಿಫುಲ್ ವ್ಯೂಸ್ ಅಲ್ಲ. ನಮ್ಮ ಬೆಟ್ಟಗಳಿಗೆ ನಾನು ಅದೇ ನೋಡಿದೆ. ಆಮೇಲೆ ಒಂದೊಂದು ತರ ಬೆಟ್ಟ ಇದೆ, ಒಂದೇ ತರ ಹೇಳಕ್ಕಾಗಲ್ಲ. ಇಲ್ಲೆಲ್ಲ ಫುಲ್ ನದಿ. ಅವ್ರು ಹೇಳಿದ್ದು ನೀವು ಅಲ್ಲೇನ್ ನೋಡಿದ್ರೆ ಗೊತ್ತಾ, ಇದು ಗ್ಲೇಷಿಯರ್. ಈ ನದಿ ಫುಲ್ ಅಷ್ಟು ಎಕ್ಸ್ಪೆಕ್ಟ್ ಮಾಡಿ ನೀವು, ಸೇಮ್ ಅಷ್ಟು 20 ಫೀಟ್ ಇಲ್ಲೆಲ್ಲ. ಈ ನದಿ ಇಷ್ಟಿದ್ಯೋ, ಇದು ಆಕ್ಚುಲಿ ನಾರ್ಮಲ್ ಫ್ಲಾಟ್ ನದಿ, ಇದ್ರ ಮೇಲೆ 20 ಫೀಟ್ ಇತ್ತಂತೆ. ಅವ್ರು ಆಕ್ಚುಲಿ ಫೋಟೋ ತೋರಿಸಿದ್ರು ನಮ್ಗೆ. ಪೂರ್ತಿ ಐಸಾಗೋಗಿ 20 ಫೀಟ್ ಅಲ್ಲೇನ್ ಕರ್ಗೋಗಿದೆ. ಅವ್ರು ಹೇಳಿದ್ದು ಇಷ್ಟು ಕರ್ಗ್ತಾ ಇರ್ಲಿಲ್ಲ, ಈ ಸತಿನ ಇಷ್ಟು ಬೇಗ ಕರ್ಗೋಗಿರೋದು, ಫ್ರೋಸನ್ ಆಗಿರೋದು. 50 ಡಿಗ್ರಿ ಬಂದೈತೆ ಇಲ್ಲಿಗೆ ಟೆಂಪರೇಚರ್ ಎಲ್ಲ. ಅವ್ರು ನಮ್ ಜಾಯ್ನ್ ಆಗಿದ್ದವ್ರು ಒಬ್ರು ಸಿಕ್ಕಿದ್ರು ಅಲ್ಲಿ, ಜೊತೆಲಿ ಕ್ಯಾಬ್ ಶೇರ್ ಮಾಡ್ಕೊಂಡ್ ಬಂದ ಪಾಪ. ಇದು ಸ್ಟಾರ್ಟಿಂಗ್ ಇಲ್ಲಿಂದ ನೋಡಿ, ಇದು ಸ್ಟಾರ್ಟಿಂಗ್ 3 ಕಿಲೋಮೀಟರ್ಸ್ ಬೇಸ್ ಕ್ಯಾಂಪ್ ಇಂದ ಆ ಸ್ಟಾರ್ಟಿಂಗ್ ಪಾಯಿಂಟ್ ಗೆ ಆಗೋಗುತ್ತೆ ನಿಮ್ಗೆ. ಅವ್ರು ಅಲ್ಲಿಂದ ಮೀಟರ್ ಲೆಕ್ಕ ಹಾಕ್ತಾರೆ, 14 ಕಿಲೋಮೀಟರ್ಸ್ ಅಂತ ಡಿಸ್ಟೆನ್ಸ್ ಹಾಕೋದು. 14 ಕಿಲೋಮೀಟರ್ಸ್ ಅಂತ. ನೀವು ಆಕ್ಚುಲಿ ಅಲ್ಲಿ ಹೋಗಿ ಎಂಟ್ರೆನ್ಸ್ ಮಾಡ್ಕೊಂಡು ಅಲ್ಲಿ ಹೋಗೋಷ್ಟೊತ್ತಿಗೆ ಆಲ್ರೆಡಿ 3 to 4 ಕಿಲೋಮೀಟರ್ಸ್ ವಾಕ್ ಮಾಡಿರ್ತೀರಾ. ಲೆಕ್ಕ ಹಾಕೋದು 15 ಅಂದ್ರೆ ಟೋಟಲ್ ಆಗಿರೋದು ನಿಮ್ಗೆ 20 ಕಿಲೋಮೀಟರ್. 20 ಇದೆ ಅದು ಒಂದ್ ಸೈಡ್.
20 ಕಿಲೋಮೀಟರ್ ಈ ತರ ಇದ್ರಲ್ಲಿ ವಾಕ್ ಮಾಡೋದು ಇದು ವ್ಯೂ ಇದು ಸ್ವಲ್ಪ 30. ಆಮೇಲೆ ಇದೆ ನೋಡಿ, ಇದು ಆಕ್ಚುಲಿ ಇಲ್ಲಿಂದ ಸ್ಟಾರ್ಟಿಂಗ್ ಎಂಟ್ರೆನ್ಸ್. ರಿಟರ್ನ್ ಬರ್ತಾ ಇಲ್ಲೇ ಇಸ್ಕೊಂಡ್ಬಿಡ್ತಾರೆ. ಇವ್ರು ಹಾಕಿದಾರೆ ನೋಡಿ. ಯಾವ ಮಾರ್ಗ ಅಲ್ಲ, ಇದೊಂದೇ ಬಾಲ್ಟಾಳ್ ರೂಟ್ ಇದು. ಅಂದ್ರೆ ಅವ್ರು ಅಲ್ಲಿ ಇಲ್ಲಿ ನಮ್ಗೆ ಫಸ್ಟ್ ಸಿಗುತ್ತೆ ಊಟಕ್ಕೆ. ಇಲ್ಲೆಲ್ಲ ಊಟ, ಹಾಸ್ಪಿಟಾಲಿಟಿ, ಏನಾದ್ರು ಮೆಡಿಕಲ್ ಬೇಕಂದ್ರೆ ಎಮರ್ಜೆನ್ಸಿ ಎಷ್ಟಿಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ. ನೀವು ಊಟ ಮಾಡಂಗಿದ್ರೆ ಇಲ್ಲಿ ಮಾಡ್ಕೊಬೇಕು ಆತರ. ರಾಯಲ್ ಪತ್ರಿ ಅವ್ರವ್ರದ್ದು ಒಂದೊಂದು ಇದಾಕಿರ್ತಾರಲ್ಲ, ಏನಂತ ಭಂಡಾರಗಳು ಅವ್ರದ್ದು. ಅದೇ ನಿಮ್ಗೆ ಏನಂತಂದ್ರೆ ಅಲ್ಲಿ ಭಂಡಾರಗಳಿಲ್ಲ ಅಂತಂದ್ರೆ ಚೆನ್ನಾಗಿ ಊಟಿ ಮಾಡ್ಬಿಡ್ತಾರೆ. ಆಮೇಲೆ ಆರ್ಮಿ ಅವ್ರು ಇರೋದಕ್ಕೆ ಈ ಗೋಡಾದವರು ಗಲಾಟೆ ಮಾಡಲ್ಲ, ಸೈಲೆಂಟ್ ಆಗಿ ಹೋಗ್ತಾರೆ. ಇಲ್ಲ ಅಂದ್ರೆ ಹತ್ಕೊಂಡ್ ಹೋಗ್ಲೇಬೇಕು, ನೀವ್ ನಡ್ಕೊಂಡ್ ಹೋಗಂಗೆ ಇಲ್ಲ, ಈ ಗೋಡಾಲೆ ಹೋಗ್ರಿ ಅಂತ ಮಾಡ್ಬಿಡ್ತಾರೆ ಇವ್ರು. ಬಟ್ ಆರ್ಮಿ ಅವ್ರು ಸಖತ್ ಹೆಲ್ಪ್. ಇನ್ನೊಂದ್ ಏನಪ್ಪಾ ಅಂದ್ರೆ, ಕಾಶ್ಮೀರಲ್ಲಿ ಏನಾದ್ರು ನಿಮ್ ಪ್ರಾಬ್ಲಮ್ ಆದ್ರೆ ಪೊಲೀಸ್ ಹತ್ರ ಮಾತ್ರ ಹೋಗ್ಬಾರ್ದು, ಆರ್ಮಿಗೆ ಹೋಗಿ ಹೇಳ್ಬೇಕು ನೀವು. ಗೊತ್ತಾಯ್ತು. ಎಂತ ಈ ಬೆಟ್ಟ, ನಾವ್ ಇನ್ನು ಹೋಗ್ತೀವಲ್ಲ, ಇನ್ನು 7 ದಿನ ಇದೆ ಬೆಟ್ಟಗಳು. ಮಸ್ತ್ ಇದೆ ಅಂದ್ರೆ ಇಲ್ಲಿ ಫಸ್ಟ್ ಟೈಮ್ ನೋಡ್ರಿ. ಹೆಂಗ್ ಬರ್ಬೇಕು ನನ್ಗೆ, ಹೆಂಗೆ ಗೊತ್ತಾ, ಯಾರೊಬ್ರು ಫೋಟೋ ತೆಗಿಬೇಕು ಅಟ್ಲೀಸ್ಟ್ ಹೆಂಗಿರ್ಬೇಕಿತ್ತು ಗೊತ್ತಾ, ಇದಾದ್ರೆ ಡ್ರೋನ್ ಅಲ್ಲಿ ಹೆಲಿಕಾಪ್ಟರ್ ಹೋಗುತ್ತೆ ನೋಡ್ಬೇಕು ಗೊತ್ತಾ. ನಾವೆಲ್ಲ ಹಿಂಗ್ ಕಡಿಸ್ತೀವಿ ಅವ್ರಿಗೆ ಅನ್ಸುತ್ತೆ. ಇದ್ರ ಮಧ್ಯೆ ಹಿಂಗೆ ಹೋಗುತ್ತೆ ಹೆಲಿಕಾಪ್ಟರ್, ಹಿಂಗ್ ಹೋಗೋದು. ಶಾರ್ಟ್ಸ್ ಹೆಂಗ್ ಬೇಕು ಅಂತಂದ್ರೆ ಹೆಲಿಕಾಪ್ಟರ್ ಇಂದ ಬಂದು ನಮ್ಮ ಹತ್ರ ಬಂದು ಶಾರ್ಟ್ ತಗೊಂಡು ಹಿಂದಕ್ಕೆ ಹೋಗ್ಬೇಕು. ಅದಕ್ಕೆ ನಿಮ್ಗೆ ಗೋಪುರ ಅಲ್ಲ, ಇದು ಡ್ರೋನೇ ಬೇಕು. ನಾನು ಅನ್ಕೊಂಡೆ ತಗೊಳ್ಳೋಣ, 60K ಏನೋ ಇತ್ತು. ಸರಿ, ಈ ಸಲ ಬೇಡ, ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಅಂತ. ಇದೆಲ್ಲ ಗ್ಲೇಷಿಯರ್, ಇದ್ರೊಳಗಡೆ ನೀರ್ ಬರ್ತಾ ಇದೆ ನೋಡಿ. ಅದು ಐಸೇನೆ. ಹೌದು, ಅವ್ರು ಫುಲ್ ನಿಮ್ ನಾರ್ಮಲ್ ಟೈಮಲ್ಲಿ ಫುಲ್ ಕವರ್ ಆಗೋಗುತ್ತಂತ ಅವ್ರು ಹೇಳಿದ್ರಲ್ಲ. ಡೈರೆಕ್ಟ್ ಐಸ್ ಇಂದ ನೀರು ನಿಮ್ಗೆ ಐಸ್ ಕರಗ್ಬಿಟ್ಟೆ, ನೀರ್ -ಡಿಗ್ರಿಲಿ ಇರುತ್ತೆ, ಮುಟ್ಟಂಗಿಲ್ಲ. ಅಲ್ಲಿ ಕುಡಿಯಕ್ಕೆ ಆಗಲ್ಲ ನೀರು. ಅಲ್ಲಿ ಹಾಕಿದ್ರೆ ಜಿಮ್ಮನ್ನ ಐಸ್ ಕ್ರೀಮ್ ತಿಂದಂಗೆ. ಸ್ನಾನ ಮಾಡ್ಕೊಂಡ್ರೆ ಮುಗಿತಂತ ಒಂದ್ ಕಥೆಯಲ್ಲಿ. ಅಲ್ಲಲ್ಲೇ ಮಧ್ಯ ಒಂದೊಂದು ಇವು ಜಾಯ್ನ್ ಆಗ್ತಾ ಇರ್ತವೆ. ಸಖತ್ ಮಾಡಿದೀರಾ ಫೋಟೋಸ್. ಕಡಿಮೆನೆ. ನಾವು ನಿಮ್ಗೆ ಅಲ್ಲಿ ಹೋದಾಗ ಸ್ವಲ್ಪ ಹೊತ್ತು ಚಳಿ ಆಗುತ್ತೆ. ನನಗೆ ಹಂಗೆ ಆಗಿತ್ತಪ್ಪ. ಹೆಂಗಾಗಿತ್ತು ಅಂತಂದ್ರೆ, ಟೈಗರ್ ನೆಸ್ಟ್ಗೆ ಹತ್ತುತ್ತಾ ಏನು ಇದೇ ಆಗಿಲ್ಲ. ನೀವು ಬೇರೆ 1.5 ಗಂಟೆ ಲೇಟ್ ಆಗಿ ಬಂದ್ರಿ, ನಾನು 1.5 ಗಂಟೆ ಮೇಲೆ ಹತ್ತಿದೀವಿ. ಏನ್ ಮಾಡೋದು, ಫುಲ್ ಚಳಿ ಆಯ್ತಾ ಇದೆ ಗಾಳಿಗೆ. ನಾನು ವಿಶಾಖ ಟಿಪ್ಸ್ ಹೊಡಿತಾವ್ರೆ. ಒಂದ್ 7-8 ಕಿಲೋಮೀಟರ್ ಆದ್ಮೇಲೆ ಈ ತರ ವ್ಯೂಗಳು ಸ್ಟಾರ್ಟ್ ಆಗುತ್ತೆ, ಫುಲ್ ನೇಚರ್ ವ್ಯೂಗೆ. ಅವಾಗ ಅನ್ಸುತ್ತೆ ನೋಡಿ. ನನ್ಗೆ ಅದೇ ಹೇಳಿದ್ನಲ್ಲ, ನಾನು ಮಿಲಿಟರಿ ಅವ್ರ ಒಂದ್ ರೇಂಜ್ ಇತ್ತು ಎಕ್ಸ್ಪೆಕ್ಟ್, ಅಂದ್ರೆ ರೆಸ್ಪೆಕ್ಟ್ ಇತ್ತು ಮಿಲಿಟರಿಗೆ. ಅದ್ ನಾನು ಏನ್ ಕೊಡ್ತಿದ್ನೋ ಅದ್ ಏನ್ಕು ಲೆಕ್ಕಕ್ಕಿಲ್ಲ ಅನ್ಸ್ಬಿಡ್ತು ಈ ಯಾತ್ರೆ ನೋಡಿದ್ಮೇಲೆ. ಮಿಲಿಟರಿ ಅವ್ರಿಗೆ ನಾವ್ ಎಷ್ಟು ಇದು ಮಾಡೋದು, ನಾವ್ ಅವ್ರನ್ನ ಏನ್ ಗೊತ್ತಾ ಅನ್ಕೊಳ್ಳೋದು, ಯಾವಾಗ್ಲೂ ಏನ್ ಅನ್ಕೊತೀನಿ ಗೊತ್ತಾ, ನಾವು ಎಷ್ಟು ಆರಾಮಾಗಿದೀವಿ ಅಂದ್ರೆ ಆ ಜಾಗದಲ್ಲಿ ಕೂತಿರ್ತಾನಲ್ಲ, ಇಲ್ಲಿಂದ ಬರೋದಕ್ಕೆ ನಮ್ಗೆ ಕತೆಗಳು ಕೇಳಿಸ್ತೀವಿ. ಏನ್ ಕತೆಗಳು ಹೇಳು, ಅಲ್ಲಿ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಭಯದಲ್ಲಿ ನಾವು ಬರಕ್ಕೆ ಎದುರ್ಕತೀವಿ. ಯಾವಾಗ ಬುಲೆಟ್ ಸರ್ಕಂತ ಬಂದು ಎಲ್ಲಿಂದ ಹೊಡಿತೀವಿ ಅಂತ ಗೊತ್ತಿಲ್ಲ. ಆ ಮೈಂಡ್ ಸೆಟ್ ಇದೆಯಲ್ಲ, ಅದಕ್ಕೆ ನಾವು ನಿಜವಾಗ್ಲೂ ಮೆಚ್ಬೇಕು ಅವ್ರನ್ನ. ಎವ್ರಿ ನಿಮ್ಗೆ 50 feet to 100 feet ಒಬ್ಬೊಬ್ರು ಮಿಲಿಟರಿ ಅವ್ರು ನಿಂತಿದ್ದಾರೆ. ಜಮ್ಮು ಟು ಪೆಹಲ್ಗಾಮ್ ರೂಟ್ ಇಂದ ತಿರ್ಗಾ ಶ್ರೀನಗರಿಂದ ಬಾಲ್ಟಾಳು ಲೆಕ್ಕ ಹಾಕಿ ನೀವು. ಒಂದೊಂದು ಕಿಲೋಮೀಟರ್ 100 meters 50 meters ಒಬ್ಬೊಬ್ರು ಮಿಲಿಟರಿ, ಒಬ್ರು ಇಬ್ರು. ಇನ್ ಬಿಟ್ವೀನ್ ಎಲ್ಲ ಅಂದ್ರೆ ಕಾರ್ನರ್, ಟರ್ನಿಂಗ್, ರೋಡ್ ಜಂಕ್ಷನ್ ಅಂದ್ರೆ 4-5 ಜನ. ಟ್ಯಾಂಕರ್, ಬಂಕರ್ಗಳು, ಇದುಗಳು, ಎಷ್ಟು ಜನದ ಎಫರ್ಟ್ ಇಂದ ನಾವು ಆರಾಮಾಗಿ ಹೋಗಿ ಬರ್ತಿದೀವಿ. ಅದಕ್ಕೆ ರೆಸ್ಪೆಕ್ಟ್ ಮಾಡ್ಬೇಕು ಅವ್ರನ್ನ. ಹೌದು, ತುಂಬಾ ಕಷ್ಟಪಟ್ಟು. ನಾವು 5 ನಿಮಿಷ ಬಿಸಿಲಲ್ಲಿ ನಿಂತ್ಕೊಳಕ್ ಹೆಂಗೆ ಅಂತೀರಿ? ಬಿಸಿಲಲ್ಲಿ ನಿಂತಿಲ್ಲ ಇವಾಗ. ಎಷ್ಟೊತ್ತು ಅದು ವಿತ್ ಯೂನಿಫಾರ್ಮ್, ವಿತ್ ಲೋಡೆಡ್ ಇದು, ಆಮೇಲೆ ಯಾವ್ದೋ ಜಾಕೆಟ್, ಅಷ್ಟು ಫುಲ್ ವೆಯ್ಟ್ ವಿತ್ ಶೂ. ಆ ಬಿಸಿಲಲ್ಲಿ ಇರುತ್ತೆ ಗೊತ್ತಾ, ಆ ಗನ್ನೆ ಒಂದ್ 5 kg ಇರುತ್ತೆ, ಅದನ್ನ ಹಾಕೊಂಡು ಆ ಲೋಡೆಡ್ ಇದನ್ನ ಇಟ್ಕೊಂಡು ಈ ಬಿಸಿಲಲ್ಲಿ ಪಾಪ ಕಷ್ಟ ಪಡ್ತಾರೆ. ಆಮೇಲೆ ನೀರು ಅಷ್ಟೇ ಅವ್ರು ನೋಡ್ಬೇಕು, ಅಲ್ಲ ಇದ್ರಿಂದ ಬರ್ತಾ ಇರುತ್ತಲ್ಲ ಸಣ್ಣ ನೀರು, ಅದನ್ನೇ ಹಿಡ್ಕೊಂಡ್ ಕುಡಿತಾ ಇರ್ತಾರೆ ವಾಟರ್ ಬಾಟ್ಲ್. ಬಟ್ ಚೆನ್ನಾಗಿರುತ್ತೆ, ಅಲ್ಲ ಹೇಳಿದ್ದು, ಆ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾರ.
ಅಕಸ್ಮಾತ್ ನಮ್ ದೇಶ ಅವ್ರದ್ದು ಪಾಕಿಸ್ತಾನ್ಗೆ ಅಂತ ಏನ್ ಟೆನ್ಷನ್ ಇಲ್ಲ. ಯುರೋಪಿಯನ್ ಯೂನಿಯನ್ ತರ ಸುಮ್ನೆ ಯುರೋಪಿಯನ್ ಯೂನಿಯನ್ ತರ ಬಾಂಗ್ಲಾದೇಶಗಳೆಲ್ಲ ಇರ್ಲಿಲ್ಲ ಅಂತಂದ್ರೆ ಸುಮ್ನೆ ಇಲ್ಲಿ ಡೆಪ್ಲಾಯ್ಮೆಂಟ್ ಇಷ್ಟೊಂದು ದುಡ್ಡು ವೇಸ್ಟ್ ಅಂದ್ರೆ ಆ ಸೋರ್ಸ್ ನ ನೀವು ಬೇರೆ ಏನಕ್ಕಾದ್ರೂ ಯೂಸ್ ಮಾಡ್ಬೋದಿತ್ತು ನಾವು. ಈಗ ಸುಮ್ನೆ ಫ್ರೀಸಿಂಗ್ ಇದೆ, ಈ ಫ್ರೀಸಿಂಗ್ ಕೋಡ್ ಅಲ್ಲಿ ಅವರು ಈಗ ಡಿಪ್ಲಾಯ್ ಮಾಡ್ತಾರೆ, ಅದಕ್ಕೆಲ್ಲ ಖರ್ಚು ಮಾಡ್ಬೇಕು. ದುಡ್ಡು ಒಂದ್ ಕಡೆ ಹೋಗ್ಲಿ, ಈಗ ನಮ್ ತರನೇ ಅವರು ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ, ಅವ್ರಿಗೆ ಎಷ್ಟು ಕಷ್ಟಪಟ್ಟು ಅಲ್ಲಿ ಡಿಪ್ಲಾಯ್ ಮಾಡಿರ್ತಾರೆ. ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಬಿಟ್ರೆ ಆಗುತ್ತೆ, ಬಟ್ ಅದು ಆಗಲ್ಲ. ಹಿಂಗೆ ನಡ್ಸ್ಕೊಂಡೇ ಹೋಗ್ಬೇಕು. ಇದೊಂದು, ಆಮೇಲೆ ಚೈನಾದಲ್ಲಿ ಒಂದ್ ಕಡೆ ಇನ್ನೂ ಹೈಯೆಸ್ಟ್ ರೇಂಜ್ ಅಕ್ಸೈ ಚೀನ್ ಹತ್ರ ಅದು ಪೀಕ್ಸ್ ಅಲ್ಲಿ ಎಷ್ಟು -40 50 ಹೋಗ್ತಾರೆ. ಅವ್ರು ಶೂ ಬಿಚ್ಚಿದ್ರೆ ಮಾಮೂಲಿ ಯಾವ್ದಾದ್ರು ಸುಟ್ಟೋಗ್ಬಿಟ್ಟು ಬ್ಯಾಂಡೇಜ್ ಮಾಡಿ ತೆಗಿತಾರಲ್ಲ ಆ ತರ ಎಕ್ಸಾಕ್ಟ್ ಆಗಿ ಚರ್ಮ ಎಲ್ಲ ಸಾಕ್ಸ್ ಜೊತೆಗೆ ಚರ್ಮ ಬರ್ತಾ ಇರುತ್ತೆ. ಅವ್ರು ಸಾಕ್ಸ್ ತೆಗೆದ್ರೆ ಅಂಟು ಬಿಡುತ್ತೆ ಅದ್ರ ಜೊತೆಗೆ. ನಮಗ ಈ ತರ ಏನಿಲ್ಲ, ನಮ್ ಶೂ ಆಮೇಲೆ ನಂಗೆ ಸೆಕೆಂಡ್ ಬರ್ತಾ ಬಾಲ್ಟಾಳಿಂದ ಒಬ್ರು ಡ್ರೈವರ್ ಸಿಕ್ಕಿದ್ರು, ಕ್ಯಾಬ್ ಅಂದ್ರೆ ಶೇರ್ ಟ್ಯಾಕ್ಸಿ ಅವರು. ಅವರು ಏನಪ್ಪಾ ಅಂದ್ರೆ ಮಾಮೂಲಿ ಕುರಿ ಮೇಯ್ಸೋ ಜನ ಅಂತಾರಂತವ್ರು. ಇಲ್ಲೂನು 3-4 ಪಂಗಡಗಳ ತರ ಇದಾರಂತೆ. ಆ ಕುರಿ ಮೇಯ್ಸೋರು ಇದಕ್ಕೆಲ್ಲ ಬರಲ್ಲ, ಇವರು ಸ್ಟೋನ್ ಪೆಲ್ಟಿಂಗ್ ಎಲ್ಲ. ಅವ್ರೇನೋ ಬೆಟ್ಟಗಾಡ್ ಗುಡ್ಡಗಳಲ್ಲೇ ಇರೋದು, ಕುರಿ ಮೇಯ್ಸೋದು. ಆಮೇಲೆ ಲಡಾಖ್ ಹೋಗ್ಬಿಡ್ತಾರಂತವ್ರು. ಲಡಾಖ್, ಜಮ್ಮು ಸೈಡ್ ಇಲ್ಲಿ ಫ್ರೀಸ್ ಆಗುತ್ತಲ್ಲ, ಅವಾಗ ಆ ಕಡೆಗೆ ಹೋಗ್ತಾರಂತೆ. ಅವ್ರು ಹೇಳಿದ್ ನೋಡ್ಬೇಕಿತ್ತು. ಅಂದ್ರೆ ಅವ್ರು ಚಿಕ್ಕ ಹುಡುಗ ಇದ್ದಾಗ ನೋಡಿರೋದು. ಆಮೇಲೆ ಓದಕ್ ಬಂದೆ ಈ ಕಡೆ ಎಲ್ಲ, ಅಲ್ಲಿ ಇಲ್ಲಿ ಲಾರಿ ಡ್ರೈವಿಂಗು ಮಾಡ್ತೀನಿ, ಕ್ಯಾಬ್ ಓಡಿಸ್ತೀನಿ ಅಂತೆಲ್ಲ ಅಂದ್ರು. ಆ ಬೆಟ್ಟ ಗುಡ್ಗಾಡಲ್ಲಿ ಆಕ್ಚುಲಿ ಬರ್ತಾರಂತವ್ರು, ಮಾಮೂಲಿ ಇವ್ರು ಅಣ್ತಮ್ದಿರ್ ಬ್ರದರ್ಸ್. ಅಲ್ಲಿ ಬೆಟ್ಟ ಗುಡ್ಡಗಳಿಂದ ಬಂದ್ ಸೀದಾ ಮನೆಗ್ ಬರ್ತಾರಂತೆ. 15 ಜನ 20 ಜನ ಇಲ್ಲ 5 ಜನ ಬಂದು ಊಟ ಮಾಡು ಅಂತಾರಂತೆ. ಊಟ ಮಾಡಿ ಇದ್ದು ಉಂಡು ಊಟ ಮಾಡಿ ಹೋಗೋದಷ್ಟೇ. ಅವ್ನು ಡ್ರೈವರ್ ಹೇಳಿದ್ದು ಅದೇ, ನೀವು ಅಟ್ಲೀಸ್ಟ್ ಟೂರಿಸ್ಟ್ ಅಂದ್ರೂ ಅಕಸ್ಮಾತ್ ಎಲ್ಲಾನ ಇನ್ ಬಿಟ್ವೀನ್ ಎಲ್ಲ ಟ್ರೆಕ್ಕಿಂಗ್ ಹೋದಾಗ ಬಿಟ್ಬಿಡ್ತಾರಂತೆ. ನಾವೇನು ಓವರ್ ಆಗಿ ಏನು ಇದ್ ಮಾಡ್ದಿರ, ಇಲ್ಲ ಅಂದ್ರೆ ಆಯ್ತು ಹೋಗ್ರಿ ಅಂತ. ಬಟ್ ಇನ್ ಕೇಸ್ ಅವ್ರೇನಾದ್ರು ಈಗ ಕ್ಲೀನ್ ಕಟಿಂಗ್ ಮಾಡಿದ್ದು ಯಾವಾಗ ಮಿಲಿಟರಿ ತರ ಇದ್ರೆ ಮಾತ್ರ. ಅಲ್ಲ ಗುರು, ನನಗೆ ನಿನ್ನೆ ನೀವು ಕತೆ ಹೇಳಿದ್ರಲ್ಲ, ನಾನು ಅದಕ್ಕೆ ಹೇಳಿಲ್ಲ ಫುಲ್ಲು ಈ ಸ್ಟೋರಿ. ನಾನ್ ಬೇರೆ ಪೂರ್ತಿ ಕಟಿಂಗ್ ಮಾಡಿಸಿಲ್ಲ, ಸೈಡ್ ಕಟಿಂಗ್ ಮಾಡಿಸಿಲ್ಲ. ಎತ್ಕೊಂಡ್ ಬರ್ಬೇಕಿತ್ತು ನೀವು. ಎತ್ಸ್ಕೊಂಡ್ ಬರ್ತಾ ಇದ್ದಾರೆ ಆಕ್ಚುಲಿ, ಟೈಮ್ ಇಲ್ಲ ಅಂದ್ಬಿಟ್ಟು ಎತ್ಸ್ಕೊಂಡ್ ಬರ್ಲಿಲ್ಲ ನಾನು. ಸರಿ ಇಲ್ಲ ಅಂತ ಅಂದ್ಬಿಟ್ಟು. ಆಯ್ತಾ, ಸರಿ ಬರ್ತಾ ಇದೀನಿ. ನೀವು ಬೇರೆ ಏನಂದ್ರಿ? ಅವ್ರು ಅದೇ ಹೇಳಿದ್ದು. ನನ್ಗೆ ಏನ್ ಗೊತ್ತ, 2-3 ಜನ ಏನಂತ ಅಂದ್ರು ಅಂದ್ರೆ, ಇಳಿದಾಗ ಡಿಪ್ಲಾಯ್ ಆಗಿದ್ದೀರಾ ಅಂತ ಕೇಳಿದ್ರು. ನನ್ 2 ಸಲ ಕೇಳಿದ್ರು. ನಾನು ಡಿಪ್ಲಾಯ್ ಆಗಿದ್ರೆ ಟೂರಿಸ್ಟ್ ಭಯ ಅಂದೆ ನಾನು. ನನಗೆ ಓಹೋ ಅಂದ್ರೆ ಮಿಲಿಟರಿ ಅವ್ರು ಅನ್ಕೊಳ್ತಾ ಇದಾರ ಇವರು ನನ್ನ. ಅದ್ರ ಬೇರೆ ಫುಲ್ಲು ಎಲ್ಲ ಹೆವಿ ಬ್ಯಾಗು, ಹೆವಿ ಗೇರ್ಸ್ ಗಳು ಎಲ್ಲ ಹಾಕೊಂಡ್ ಬಂದಿದೀನಿ. ಗುರು ಯಾರೋ ಶಾರ್ಟ್ ಕಟಿಂಗ್ ಬೇರೆ. ಆಮೇಲೆ ಅದ್ ಬೇರೆ ಭಯ ಆಯ್ತು. ಆಮೇಲೆ ನಮ್ಮ ಅಮ್ಮ ಬೇರೆ ಮೊನ್ನೆ ಇಲ್ಲ ಇಲ್ಲೇ ಉಳ್ಕೋ ಜಮ್ಮುಲೇ ಉಳ್ಕೋ ಅಂತ 1-2-3 ಸಲ ಹೇಳಿದ್ರು ನನಗೆ. ಸರಿ, ನಮ್ಮ ಅಮ್ಮನ ಮಾತು ಕೇಳಲ್ಲ. ನೇಚರ್ ನೋಡಿ, ಅದೇ ಟ್ರೈನ್ ಆಗಿ ಹಂಗೆ ಬಂತು, ಹಂಗೆ ಒಂದಕ್ಕೊಂದು ಲಿಂಕ್ ಆಯ್ತು. ಆಮೇಲೆ 3 ಗಂಟೆ ಲೇಟ್ ಆಯ್ತು, ಕರೆಕ್ಟ್ ಎಕ್ಸಾಕ್ಟ್ 3 ಗಂಟೆ ಲೇಟ್ ಆಯ್ತು ಆ ಬಸ್ ಮಿಸ್ ಆಗಂಗೆ. ಸರಿ ಹೋಗೋದ್ಲಾಗೆ ಅನ್ಕೊಂಡು ಬಂದು ಪುಣ್ಯಕ್ಕೆ ಹೊರಗೆ ಬಂದ ತಕ್ಷಣ ರೈಲ್ವೆ ಸ್ಟೇಷನ್ ಇಂದ ಹೊರಗೆ ಬರ್ತಾ ಇದೀನಿ. ಜಮ್ಮು ತವಾಯಿ ರೈಲ್ವೆ ಸ್ಟೇಷನ್ ಹೊರಗಡೆ. ಈಗ ಬೆಂಗಳೂರಲ್ಲಿ ಸೈಡ್ ಇಂದ ಎಕ್ಸಿಟ್, ಸೈಡ್ ಇಂದ ಎಕ್ಸಿಟ್ ಇರುತ್ತಲ್ಲ, ಆತರ ಸೈಡ್ ಇಂದ ಎಕ್ಸಿಟ್ ಗೆ ಇಳಿಸ್ಕೊಂಡೆ ನಾನು. ಮಾಮೂಲಿ ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ನಂಬರ್ 1 ಪ್ಲಾಟ್ಫಾರ್ಮ್ ನಂಬರ್ 1 ಹೋಗುತ್ತೆ, ಇನ್ನೊಂದು ಬ್ಯಾಕ್ ಸೈಡ್ ಇಂದ ಹೊರಗಡೆ ಹೋಗುತ್ತೆ. ಬ್ಯಾಕ್ ಸೈಡ್ ಇಂದ ಹೊರಗೆ ಹೋದ್ರೆ ಪೂರ್ತಿ ಅಲ್ಲಿ ಕಾಡು, ಒಂಥರ ಕಾಡಿದಂಗೈತೆ. ಸತ್ಕೊಂಡು ಹೋಗ್ಬಿಟ್ಟು ಮತ್ತೆ ಫಸ್ಟ್ ಪ್ಲಾಟ್ಫಾರ್ಮ್ ಹೋಗೋಣ ಅನ್ಕೊಂಡೆ. ಸರಿ ಬೇಡ ಅಂತ ಅಂದ್ಬಿಟ್ಟು ಇಳ್ಕೊಂಡೆ. ಆಮೇಲೆ ಅಲ್ಲಿ ಬೇರೆ ಕರಿತಾವ್ರೆ, ಕರೆದ್ಬಿಟ್ಟು ಸಿಮ್ 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 ಅಂತ ಕೂಗ್ತಾವ್ರೆ. ಸರಿ ಆಯ್ತು, ಸಿಮ್ ತಗೊಳ್ಳೋಣ ಅಂದ್ಬಿಟ್ಟು ಸಿಮ್ ತಗೊಂಡ. ಒಂದ್ಸಲ ಫಿಂಗರ್ ಪ್ರಿಂಟ್ ಕೇಳ್ದೆ, ಇದು ಮಾಡ್ದ, ತಗೊಂಡೆ. ಬಂದ ಭಯ ಬರ್ತದೆ ನನಗೆ. ಗುರು ಏನಕ್ಕೆ ಮಾಡ್ಸ್ಕೊತಾವ ಇವನು, ನಂದು ಬೇರೆ ಫೋಟೋ ಗಿಡ ಹೊಡ್ಸ್ಕೊಂಡು ಆಧಾರ್ ಕಾರ್ಡ್ ಅಂತ. ಅವನ್ ಬೇರೆ ಭಯ ಆಯ್ತು ನನಗೆ. ಸರಿ ಆಯ್ತು, ಒಟ್ನಲ್ಲಿ ಸಿಮ್ ಕೊಟ್ಟ, ಆಕ್ಟಿವೇಟ್ ಆಯ್ತು. ಹೊರಟ ತಕ್ಷಣ ಸಿಮ್ ಎಲ್ಲ 2-3 ನಿಮಿಷ. ಆಮೇಲೆ ಎಲ್ಲ ಖಾಲಿ. ನಾನ್ ಲಗೇಜ್ ಎತ್ಕೋಬೇಕು. ಲಗೇಜ್ ಎತ್ಕೊಂಡು ಎಲ್ಲಿಂದ ಬಂದ್ರು ಗುರು, ಬಂದ್ಬಿಟ್ಟು ಸಿಮ್ ಕೊಟ್ಟು ಖಾಲಿ ಆಗಿದ್ರು. ಆಮೇಲೆ ಮತ್ತೆ ಜಾಗ ಖಾಲಿ ಅಲ್ಲ. ನಾನು ಟಿಕೆಟ್ ಯಾವ್ದು ಹೋಟೆಲ್ ಬೇರೆ ಬುಕ್ ಆಗಿಲ್ಲ. ಸರಿ ಆಯ್ತು ಗುರು ಹೋಗೋಣ ಅಂತ ನಡ್ಕೊಂಡ್ ಬಂದೆ. ಲೀರಾಯ್ ಅಂತ ಕೇಳಿದ್ದೆ ನಾನು, ಇದರಲ್ಲಿ ಮೇಕ್ ಮೈ ಟೇಬಲ್ ನೋಡಿದ್ದೆ. ಲೀರಾಯ್ ಅಂತ ನೋಡಿದೆ ಹೊರಗಡೆ.
ವಹಾಪೆ ಅಂತ ನಡ್ಕೊಂಡು ಹೋಯ್ತೀನಿ. ಕತ್ಲೆ ಬೇರೆ ಪೂರ್ತಿ. ಸರಿ ನೋಡೋಣ ಅಲ್ಲಿ ಆ ಕತ್ಲೆ ಒಂಚೂರು ದಾಟಿದ ತಕ್ಷಣ ರೋಡು ದೊಡ್ಡ ಪ್ಲಾಟ್ಫಾರ್ಮ್. ಜಮ್ಮು ಕಾಶ್ಮೀರದು ಅಲ್ಲ, ಜಮ್ಮುದು ಒಳ್ಳೆ ರೈಲ್ವೆ ಸ್ಟೇಷನ್. ಆಮೇಲೆ ಅಲ್ಲಿ ನೋಡ್ತೀವಿ ಯಾವ್ದು ದೊಡ್ಡ ಬೋರ್ಡ್ ಎಲ್ಲ ಲೀರಾಯ್ ಅಂತಿತ್ತು. ಕೇಳಿದೆ ನನ್ನ ಫ್ರೆಂಡಿಗೆ, ನೋಡ ಇದು ಇದೆಯಾ ಅಂತ ಅಂದ್ಬಿಟ್ಟು. ಬುಕ್ ಯಾವ್ದೋ ಇದಾಗೋಯ್ತು, ಯಾವ್ದು ಟ್ರೈನ್ ಮಿಸ್ ಆಗೋಯ್ತು, ಬಸ್ ಮಿಸ್ ಆಗೋಯ್ತು, ಟ್ರೈನ್ದು ಇದ್ರೆ ನೋಡು ಅಂತ ಅಂದ್ಬಿಟ್ಟು. ಅಲ್ಲ ಬುಕ್ ಇದ್ರೆ ನೋಡು ಅಂತ ಇದೆ ಅಂತ ಅಂದ. ಸರಿ ನನ್ ಕಾಣ್ತಾ ಇದೆ, ನಡ್ಕೊಂಡು ಹೋಗ್ತೀನಿ, ಅಲ್ಲೇ ಕೇಳ್ತೀನಿ ಬುಕಿಂಗ್ ಎಷ್ಟು ಅಂತ ಅಂದ್ಬಿಟ್ಟು. ಅಲ್ಲೋಗಿ ಕೇಳಿದ್ರೆ ಅವ್ನು 2,500 ಅಂತ ಅಂದ. ಮೇಕ್ ಮೈ ಟ್ರಿಪ್ ಅಲ್ಲಿ ಒಂದು 300 ರೂಪಾಯಿ ಕಮ್ಮಿ ತೋರಿಸ್ತಾ ಇದೆ. ಸರಿ ಅವ್ನಿಗೆ ಹೇಳ್ದೆ 300 ರೂಪಾಯಿ ಕಮ್ಮಿ ತೋರಿಸ್ತಾ ಇಲ್ಲ, ವಯಸ್ಸೇ ಬುಕ್ಕರು ಅಂತ ಅಂದ. ಸರಿ ಬುಕ್ ಮಾಡ್ತೀನಿ, ಬಟ್ ನಾನು ಒಳಗ್ ಬಿಡಕ್ಕಾಗಲ್ಲ ನಿಮ್ಮನ್ನ, 15 ಮಿನಿಟ್ಸ್ ನನಗೆ ಅಪ್ಡೇಟ್ ಆಗೋದಕ್ಕೆ ಟೈಮ್ ಆಗುತ್ತೆ ಅಂತ ಅಂದ. ಆಯ್ತು, ಅಲ್ಲಿ ಕುತ್ಕೊಂಡು ನಿಮ್ ಜೊತೆ ಮಾತಾಡ್ತಾ ಕುತ್ಕೊಂಡಿದ್ದಾಯ್ತು. ಮಾತಾಡ್ಕೊಂಡು ಚೆಕ್ ಇನ್ ಆದ.